ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಸಜ್ಜುಗೊಂಡಿದ್ದಾರೆ. ಇದರ ನಡುವೆ ಹೊಸ ವರ್ಷಕ್ಕೆ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಗೆ ಗೈಡ್ಲೈನ್ಸ್ ಅನ್ನು ಒದಗಿಸಲಾಗಿದೆ. 2025 ವರ್ಷಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಬಹುತೇಕ ಸಿದ್ಧಗೊಂಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲಾಗುತ್ತೆ. ಪೊಲೀಸ್ ಇಲಾಖೆಯ ಜೊತೆಗೆ ಬಿಬಿಎಂಪಿಗೂ ಗೈಡ್ಲೈನ್ಸ್. ಡಿಸೆಂಬರ್ 31ರ ರಾತ್ರಿಯಿಂದಲೇ ರೂಲ್ಸ್ ಅನ್ನೋದು ಅಪ್ಲೈ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಗುಂಗಲ್ಲಿರ್ತಾರೆ. ನ್ಯೂ ಇಯರ್ ಗುಂಗೋದು, ಹೊಸ ವರ್ಷವನ್ನು ವೆಲ್ಕಮ್ ಮಾಡುವ ಪಾರ್ಟಿ ಮೋಜು ಮಸ್ತಿಗಳು ಬಹಳ ಜೋರಾಗೇ ಇರುತ್ತೆ. ಹಾಗಾದರೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಇದು ಬಹಳ ಮುಖ್ಯ. ಯಾಕಂದರೆ ಅಂದಾಜು 7ರಿಂದ 8 ಲಕ್ಷ ಜನ ಸೇರ್ತಾರೆ. MG ರೋಡ್, ಬ್ರಿಗೇಡ್ ರೋಡ್, ಇನ್ನು ಬಹುತೇಕ ಬೆಂಗಳೂರಿನ ಪಾಯಿಂಟ್ಸಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಬಹಳ ಜೋರಾಗಿ ನಡೆಯುತ್ತೆ. ಸೊ ಹಾಗಾಗಿ ಗೈಡ್ಲೈನ್ಸ್ ಏನಿದೆ ಅನ್ನೋದು ಬಹಳ ಮುಖ್ಯ. ರಾತ್ರಿ 2 ಗಂಟೆ ಒಳಗೆ ಹೊಸ ವರ್ಷಾಚರಣೆಯನ್ನು ಮುಗಿಸ್ಬೇಕು. ಡೆಡ್ಲೈನ್ ಕೊಟ್ಟಿದ್ದಾರೆ, 2 ಗಂಟೆ ಒಳಗೆ ಎಲ್ಲವೂ ಕ್ಲಿಯರ್ ಆಗಬೇಕು ಅಂತ. MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ ಸೇರಿದಂತೆ ಹಲವು ಕಡೆ ಆಚರಣೆಗೆ ಅನುಮತಿಯನ್ನು ಕೊಡಲಾಗಿದೆ. ಸೊ ಎಲ್ಲೆಲ್ಲ ಪರ್ಮಿಷನ್ ಇದೆ ಅಲ್ಲಿ ಮಾತ್ರ ಅನುಮತಿ ಹೊಸ ವರ್ಷಾಚರಣೆಗೆ. ಇನ್ನು ರಾತ್ರಿ 9 ಗಂಟೆಯ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು CC ಕ್ಯಾಮರಾವನ್ನು ಅಳವಡಿಕೆ ಮಾಡಲಾಗಿದೆ. ಓಕೆ, ರಾತ್ರಿ 7 ಗಂಟೆ ಬಳಿಕ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಅನ್ನೋದಿರುತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಮಹಿಳಾ ಪೊಲೀಸರ ನಿಯೋಜನೆ. ಬಾರು ಪಬ್ಗಳಿಗೆ ರಾತ್ರಿ 2 ಗಂಟೆ ಬಳಿಕ ಬಂದ್ ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿಯನ್ನು ಕೊಡಲಾಗಿದೆ. ಲೌಡ್ ಸ್ಪೀಕರ್ ಹಾಕ್ಬೋದಾ? ಇಲ್ಲ. ಪಟಾಕಿ ಸಿಡಿಸೋದಕ್ಕೆ ನಿರ್ಬಂಧ. ಹಾಗಾಗಿ ಏನು ನಿಯಮಗಳಿದೆ ಆ ನಿಯಮಗಳನ್ನು ಪಾಲನೆ ಮಾಡ್ತಾನೆ ಹೊಸ ವರ್ಷವನ್ನು ಪ್ರೀತಿಯಿಂದ ಸ್ವಾಗತಿಸಿದರೆ ಉತ್ತಮ. ಇಲ್ಲ ಅಂತ ಹೇಳಿದ್ರೆ, ಕಟ್ಟುನಿಟ್ಟಿನ ನಿಯಮಗಳ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಜೈಲು ಸೇರೋದು ಪಕ್ಕ. ಸೊ ಸಾರ್ವಜನಿಕರು ಒಂದು ಸಂದರ್ಭದಲ್ಲಿ 7 ಗಂಟೆ ಮೇಲೆ MG ರಸ್ತೆಯಲ್ಲಿ ಓಡಾಡುವಾಗ ಬೇರೆ ಯಾವುದೋ ಕೆಲಸಕ್ಕೆ ಹೋಗಬೇಕು ಅಂದರೂ ಇಲ್ಲ, ನಿರ್ಬಂಧವನ್ನು ವಿಧಿಸಲಾಗಿದೆ. ಸಂಚಾರದ ಮಾರ್ಗಗಳ ಮಾಹಿತಿಯನ್ನು ಜನಸಾಮಾನ್ಯರು ಅರಿತಿದ್ರೆ ಬಹಳ ಸೂಕ್ತ. BMTCಯಿಂದ ರಾತ್ರಿ 2 ಗಂಟೆವರೆಗೂ ಕೂಡ ಹೆಚ್ಚುವರಿ ಬಸ್ ಸಂಚಾರ ಇದೆ. 2 ಗಂಟೆ ತನಕ ನಮ್ಮ ಮೆಟ್ರೋ ಕೂಡ ಸಂಚಾರವನ್ನು ಮಾಡುತ್ತೆ. ಈ ಬಾರಿ ನ್ಯೂ ಇಯರ್ಗೆ MG ರೋಡ್, ಬ್ರಿಗೇಡ್ ರೋಡ್ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿರುತ್ತೆ. ಸೊ ಈಗಾಗಲೇ BBMP ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕಡೆ ಸೂಚನೆಯನ್ನು ಒದಗಿಸಲಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯೋನ್ಮುಖರಾಗಬೇಕು. ಡ್ರ್ಯಾಗ್ ರೇಸ್ ಹಾಗೂ ವೀಲಿಂಗ್ ಮಾಡುವ ಹಿನ್ನೆಲೆಯಲ್ಲಿ ರಾತ್ರಿ 9 ಗಂಟೆಯಿಂದ ದ್ವಿಚಕ್ರ ವಾಹನಗಳಿಗೆ ಬಂದ್. ನೈಸ್ ರೋಡ್ನಲ್ಲಿ ದ್ವಿಚಕ್ರ ವಾಹನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. DJ, ಧ್ವನಿವರ್ಧಕಗಳಿಗೆ ಅನುಮತಿ ಪಡೆದಿದ್ದರೆ ಮಾತ್ರ ಅವಕಾಶ. ಸುಮ್ಮನೆ ಬೇಕಾಬಿಟ್ಟು ಎಲ್ಲೆಂದರಲ್ಲಿ ಮೈಕ್ ಅನೌನ್ಸ್ಮೆಂಟು ಈ ಥರದ್ದು ಏನಾರು ಆಯಿತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮ್ಯೂಸಿಕ್ಗಳನ್ನು ಕೊಡೋದು ನಿರ್ಬಂಧವನ್ನು ವಿಧಿಸಲಾಗಿದೆ. ನಾಳೆ ರಾತ್ರಿ 9 ಗಂಟೆಯಿಂದ ನಗರದ ಎಲ್ಲ ಫ್ಲೈಓವರ್ಗಳು ಬಂದಿರ್ತವೆ. ಸೊ ಈಗಾಗಲೇ ಪೊಲೀಸ್ ಇಲಾಖೆ ಜೊತೆ ಸಭೆಯನ್ನು BBMP ಆಯುಕ್ತರು ಕೂಡ ನಡೆಸಿದ್ದಾರೆ. ಈ ವೀಲಿಂಗ್ ಮಾಡ್ತಿರ್ತಾರೆ, ಡ್ರ್ಯಾಗ್ ರೇಸ್ ಅಂತೆಲ್ಲ ಮಾಡ್ತಿರ್ತಾರೆ. ನೈಸ್ ರೋಡ್ ಕಡೆ ಎಲ್ಲ ಖಾಲಿ ರೋಡ್ ಕಾಣ್ತು ಅಂದರೆ ಅದು ಬರೀ ರೊಯ್ ಅಂತ ಬೈಕ್ಗಳೆಲ್ಲ ಹೋಗ್ತಾ ಇರ್ತವೆ. ಸೊ ಅಂಥದ್ದೇನೂ ಮಾಡೋಂಗಿಲ್ಲ. ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸ್ನವ್ರು ತೊಗೊಂಡಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕಂಬಿ ಎಣಿಸ್ಬೇಕಾಗತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಜೊತೆ ಸಭೆ ನಡೆಸಿದ್ದಾರೆ BBMP ಆಯುಕ್ತರು. ನಗರದ 32 ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಬಹುತೇಕ ಎಲ್ಲರೂ ಕೂಡ ಸಿದ್ಧಗೊಂಡಿದ್ದಾರೆ. ಬೆಂಗಳೂರಿಗರಂತೂ ವಿಶೇಷವಾಗಿ ಸಿದ್ಧಗೊಂಡಿರ್ತಾರೆ. ಬಟ್ ನಿಯಮಗಳ ಪಾಲನೆ ಮಾಡ್ತಾನೆ ಹೊಸ ವರ್ಷವನ್ನು ಆಚರಣೆ ಮಾಡಿದ್ರೆ ಸೂಕ್ತ. ಹಾಗಾಗಿ ಯಾವ ರೀತಿಯ ಸೂಚನೆಯನ್ನು BBMP ಮತ್ತು ಪೊಲೀಸ್ ಇಲಾಖೆಗೆ ನೀಡಲಾಗಿದೆ ಅಂತ? ದಿವ್ಯಾ, ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು ಹೊಸ ವರ್ಷಕ್ಕೆ. 2024ರನ್ನ ಕಳೆದು 2025ಕ್ಕೆ ಕಾಲಿಡೋದಕ್ಕೆ ಬೆಂಗಳೂರು ಜನ ಸಂಪೂರ್ಣವಾಗಿ ರೆಡಿ ಆಗಿರುವಂತದ್ದು. ಒಂದ್ ಕಡೆ ಪಬ್ ಬಾರ್ಗಳು ರೆಡಿ ಆಗಿರುವಂತದ್ದು, ಹೊಸ ವರ್ಷ ಆಚರಣೆ ಮಾಡುವಂತಹ ಬ್ರಿಗೇಡ್ ರಸ್ತೆ ಕೂಡ ಅಂತಿಮವಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪೊಲೀಸ್ ಇಲಾಖೆ ಹಾಗೂ BBMP ಅವರು ಕೂಡ ಕಟ್ಟಪ್ಪಣೆ ಹೊಡೆಸುವಂತಹ ಕೆಲಸ ಈಗಾಗಲೇ ಮಾಡಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಗುಂಗಿನಲ್ಲಿದ್ದವರಿಗೆ
ಲಗಾಮ್ ಹಾಕಕ್ಕೆ ಬಿಬಿಎಂಪಿ ಸೇರಿದಂತೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮಗಳನ್ನ ವಹಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಪ್ರಮುಖವಾಗಿ ಪೊಲೀಸ್ ಇಲಾಖೆ ಜೊತೆ ಬಿಬಿಎಂಪಿಯ ಗೈಡ್ಲೈನ್ಸ್ ಗಳು ಸಿದ್ಧಪಡಿಸಿರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಡಿಸೆಂಬರ್ 31ರ ರಾತ್ರಿಯಿಂದಲೇ ಎಲ್ಲಾ ರೂಲ್ಸ್ ಗಳು ಕೂಡ ಅಪ್ಲೈ ಆಗುವಂತ ಕೆಲಸ ಬೆಂಗಳೂರು ಜನತೆಗೆ ಆಗುವಂತದ್ದು. ಹಾಗಾದ್ರೆ ಆ ಒಂದು ಗೈಡ್ಲೈನ್ಸ್ ನಲ್ಲಿ ಏನಿದೆ ಎನ್ನುವಂತ ನಿಟ್ಟಿನಲ್ಲಿ ಕುತೂಹಲ ಏನಾದ್ರು ಬೆಂಗಳೂರಿನಲ್ಲಿ ಜನರ ಏನಾದ್ರು ಇದ್ರೆ ಆ ಒಂದು ಪ್ರಮುಖವಾದಂತ ವಿಚಾರಗಳನ್ನು ಕೂಡ ಹೇಳ್ಬೇಕಾಗತ್ತೆ. ರಾತ್ರಿ 2 ಗಂಟೆವರೆಗೂ ಕೂಡ ಹೊಸ ವರ್ಷ ಆಚರಣೆ ಏನಿದೆಯೋ ಅದು 2 ಗಂಟೆ ಒಳಗಾಗಿ ಮುಗಿಸ್ಬೇಕು. MG ರಸ್ತೆ, ಬ್ರಿಗೇಡ್ ರೋಡು, ಇಂದಿರಾನಗರ ಸೇರಿದಂತೆ ಹಲವು ಕಡೆ ಆಚರಣೆಗೆ ಮಾತ್ರ ಅನುಮತಿ ಕೊಟ್ಟಿರುವಂತದ್ದು. ರಾತ್ರಿ 9 ಗಂಟೆ ಬಳಿಕ ಪ್ರಮುಖವಾದಂತಹ ಫ್ಲೈಓವರ್ ಗಳನ್ನ ಬಂದ್ ಮಾಡುವಂತ ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ ದ್ವಿಚಕ್ರ ವಾಹನ ಸವಾರರಲ್ಲಿ ಕುಡಿದ ಪಾನ ಮಾತ್ರಾಗಿ ಏನಿದು ಬ್ರಿಡ್ಜ್ಗಳೇನಿರ್ತವೋ ಆ ಒಂದು ರಸ್ತೆಗಳಲ್ಲಿ ಅಪಘಾತ ಆಗಿ ಮೇಲಿಂದ ಕೆಳಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ 9 ಗಂಟೆಗೆ ಪ್ರಮುಖವಾದಂತಹ ಫ್ಲೈಓವರ್ ಗಳನ್ನ ಬಂದ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮುಂದಾಗುತ್ತೆ. MG ರೋಡ್, ಬ್ರಿಗೇಡ್ ರೋಡ್ ರಸ್ತೆಯಲ್ಲಿ ಪ್ರತಿ ವರ್ಷವೂ ಕೂಡ 250ರಿಂದ 350ವರೆಗೂ ಕೂಡ ಇದ್ದಂತ ಸಿಸಿ ಕ್ಯಾಮೆರಾಗಳನ್ನು ಈ ಬಾರಿ 800ಕ್ಕೆ ಹೆಚ್ಚಿಸುವಂತಹ ಕೆಲಸ ಬಿಬಿಎಂಪಿ ಮಾಡಿರುವಂತದ್ದು. ಈಗಾಗಲೇ ಈ ಮುಂದೆ ಅಂದ್ರೆ ಕೆಲ ದಿನಗಳ ಹಿಂದೆಯೇ ಪೊಲೀಸ್ ಇಲಾಖೆ ಬಿಬಿಎಂಪಿಗೆ ಮನವಿಯನ್ನ ಮಾಡುತ್ತೆ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನ ಬೇಕು ಎನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಬಿಬಿಎಂಪಿ ಹೆಚ್ಚುವರಿ ಕ್ಯಾಮೆರಾಗಳನ್ನ ಅಳವಡಿಸಲಿಕ್ಕೆ ಮುಂದಾಗಿರುವಂತದ್ದು. ಮಹಿಳೆಯರಿಗೆ ಪ್ರಮುಖವಾಗಿ ಸುರಕ್ಷತೆ ದೃಷ್ಟಿಕೋನವನ್ನ ಇಟ್ಟುಕೊಂಡು ವಿಶೇಷವಾದಂತಹ ಪೊಲೀಸ್ ಇಲಾಖೆಯನ್ನ ಅಂದ್ರೆ ಮಹಿಳಾ ಪೊಲೀಸರನ್ನ ನೇಮಕ ಮಾಡುವಂತ ಕೆಲಸ ಆಗಿದೆ. ಬಾರು ಪಬ್ಗಳಿಗೆ ರಾತ್ರಿ 2 ಗಂಟೆಯ ಬಳಿಕ ಬಂದ್ ಮಾಡುವಂತ ಸೂಚನೆಗೆ ಕೊಡುವಂತ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಏನಿದೆಯೋ ಅದು ಅನುಮತಿ ಕಡ್ಡಾಯ ಪಡೆದುಕೊಳ್ಬೇಕಾಗತ್ತೆ. ಲೌಡ್ ಸ್ಪೀಕರ್ ಏನಾದ್ರು ಬೇಕಾದ್ರೆ, ಪಟಾಕಿ ಸಿಡಿಸಲು ಏನಾದ್ರು ಬೇಕಾದ್ರೆ ಅದಕ್ಕೂ ಕೂಡ ಅನುಮತಿ ಇದ್ರೆ ಮಾತ್ರ ಮಾಡ್ಬೇಕಾಗುತ್ತೆ, ಇಲ್ಲಂದ್ರೆ ನಿರ್ಬಂಧ ಹೇರುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಇನ್ನು ಸಂಚಾರ ವ್ಯವಸ್ಥೆ ನೋಡೋದಾದ್ರೆ ವಿಸ್ತರಣೆ ಮಾಡುವಂತ ಕೆಲಸ BMRCL ಮಾಡುವಂತದ್ದು, ಜೊತೆಗೆ BMTC ಕೂಡ ಮಾಡಿರುವಂತದ್ದು. BMTC ಇಂದ ರಾತ್ರಿ 2 ಗಂಟೆವರೆಗೆ ಹೆಚ್ಚುವರಿ BMTC ಬಸ್ಗಳನ್ನ ಕಲ್ಪಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ. ರಾತ್ರಿ 2 ಗಂಟೆ ತನಕ ನಮ್ಮ ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಜೊತೆಗೆ ಮೆಜೆಸ್ಟಿಕ್ ಇದು ಮೆಟ್ರೋ ನಿಲ್ದಾಣ ಇರುತ್ತೋ ಅದು 2 ಗಂಟೆಗೆ 4 ಬದಿಗೂ ಕೂಡ ಅಂದ್ರೆ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ 4 ಬದಿಗೆ ಏನ್ ಮೆಟ್ರೋ ಸಂಚಾರ ಇರುತ್ತೆ ಅದು 2 ಗಂಟೆಯಿಂದ ಇರುತ್ತೆ. 2:45ಕ್ಕೆ ಅಂತಿಮ ಸಂಚಾರ ಅಂತ್ಯ ಆಗುತ್ತೆ. ಜೊತೆಗೆ ಈ ಬಾರಿಯ ನ್ಯೂ ಇಯರ್ಗೆ MG ರೋಡು, ಬ್ರಿಗೇಡ್ ರೋಡು ಸೇರಿದಂತೆ ಹಲವು ರಸ್ತೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಭದ್ರತೆಗಾಗಿ ಅನುವು ಮಾಡಿಕೊಡುವಂತ ಕೆಲಸ ಆಗಿದೆ. ಮ್ಯಾನ್ ಪವರ್ ಗಿಂತಲೂ ಸಿಸಿ ಕ್ಯಾಮೆರಾಗಳಲ್ಲಿ ಹೆಚ್ಚಿಸುವಂತ ಕೆಲಸ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಮಿಷನರ್ ಕೂಡ ಒಂದು ಆದೇಶ ಹೊರಡಿಸಲಾಗಿರುವಂತದ್ದು. ಈ ಎಲ್ಲಾ ವಿಚಾರಗಳನ್ನ ಜೊತೆಗೆ ವಿಶೇಷವಾಗಿ ಈ ಬಾರಿ ಡ್ರೋನ್ಗಳ ಹಾರಾಟ ಕೂಡ ಇರುತ್ತೆ. ಯಾಕಂದ್ರೆ ಹೆಜ್ಜೆಗೂ ಕೂಡ CCTV ನಿಗಾ ಇರುವಂತ ಜೊತೆಗೆ 6 ಹೈಟೆಕ್ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಈಗಾಗಲೇ 800 ಹೈಟೆಕ್ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡುವಂತ ಕೆಲಸ ಈಗಾಗಲೇ ಕಂಪ್ಲೀಟ್ ಆಗಿದೆ. ನಾಳೆ ಬೆಳಗ್ಗೆ ಮಧ್ಯಾಹ್ನದ ಹೊತ್ತಿಗೆ ಅಂತಿಮವಾದಂತಹ ಅಂತಿಮವಾದಂತಹ ಕಟ್ಟಪ್ಪಣೆಗಳನ್ನು ಕೂಡ ಬೆಂಗಳೂರಿನಲ್ಲಿ ಹೊರಡಿಸುವಂತ ಕೆಲಸ ಆಗತ್ತೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.